ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ಇವತ್ತೇನಪ್ಪ ಅಂದರೆ ಮಾರ್ನಿಂಗ್ ಎದ್ದು ಸ್ವಲ್ಪ ಲೇಟ್ ಆಯಿತು. ನೆನ್ನೆ ನೈಟು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಹೋಗಬೇಕು. ರಾಯರ ದೇವಸ್ಥಾನಕ್ಕೆ ಇವತ್ತು ಗುರುವಾರ ನಾವು ಬಂದವ್ರಿಗೆ ಯಾವಾಗಲೂ ರಾಯರ ದೇವಸ್ಥಾನಕ್ಕೆ ಹೋಗ್ತೀವಿ. ಮತ್ತು ಇವತ್ತು ಸ್ವಲ್ಪ ಕೆಲಸ ಇದೆ, ಮೈಸೂರಿಗೆ ಹೋಗಬೇಕು. ಇದು ನಮ್ಮ ಸ್ವೀಟಿ ಮರಿ ಸ್ನೇಹಿತರೆ. ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಈ ನಾಯಿ ಜೊತೆ ಅಡ್ಡಾಡ್ತಾ ಇದ್ದೆ. ಅದೂ ಇದೇ ಥರ ಇತ್ತು, ಬಟ್ ಅದು ಬ್ರೌನ್ ಕಲರ್ ಇತ್ತು, ಇದು ಬ್ಲ್ಯಾಕ್ ಕಲರ್ ಇದೆ. ಇದಕ್ಕೊಂದು ನೇಮ್ ಹೇಳಿ ಸ್ನೇಹಿತರೆ, ಇಲ್ಲ ನಾನೇ ಸಾಕ್ಲಾ ಇಲ್ಲ ಬೇರೆಯವ್ರಿಗೆ ಯಾರಿಗಾರು ಕೊಡಲಾ ಅಂತ ಹೇಳಿ ನೀವು. ಊಟ ಹಾಕ್ಲಿ ಅಂತ ಯಾವ ಥರ ಆಡ್ತೈತೆ. ಜಸ್ಟು 20 ಡೇಸ್ ಮರಿ ಸ್ನೇಹಿತರೆ. ಇದು 20 ಡೇಸ್ಗೆ ಯಾವ ಥರ ಆಟ ಆಡ್ತೈತೆ. ನಾನು ಎಲ್ಲೂ ಹೋಗ್ತೀನಿ ನಾನು ಹಿಂದೆನೇ ಬರುತ್ತೆ, ನಾನು ಎಲ್ಲೂ ಹೋಗ್ತೀನಿ ಅಲ್ಲೇ ಬರುತ್ತೆ ಅದು. ಸೊ ಎಲ್ಲ ಕಡೆ ಹಾಕ್ಬಿಟ್ಟು ಸ್ನೇಹಿತರೆ ಗದ್ದೆ ಹತ್ರ ಬಂದಿದ್ದೀನಿ. ಏನಕ್ಕಂತಂದರೆ ಡೈಲಿ ಗದ್ದೆ ಹತ್ರ ಬರ್ತೀನಿ. ಡೈಲಿ ಏನು ಇಲ್ಲ ಅಂದ್ರೂ ಗದ್ದೆ ಹತ್ರ ಬಂದು ನೋಡ್ಕೊಂಡು ಹೋಗ್ತೀನಿ. ಸುಮ್ಮನೆ ಫಸ್ಲೆಲ್ಲ ಹಾಳಾಯಿತು ಅಂತ ಸುಮ್ಮನೆ ಗದ್ದೆ ಹತ್ರ ಇಲ್ಲದೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಕಾಳುಗಳನ್ನೂ ಚೆಲ್ಲಿದ್ವಿ. ಕಾಳುಗಳು ಆಗಿಲ್ಲ, ಏನಂದರೆ ಏನೂ ಆಗೇ ಇಲ್ಲ ಈ ಸಲ ನಮಗೆ. ನಮ್ಮ ಅಣ್ಣ ಗೆಡ್ಡೆ ನೆಟ್ಟಿದ್ರು. ನಾನು ಸುಮಾರು ದಿನ ಆಗಿತ್ತಲ್ಲ ಬಂದು, ಅದಕ್ಕೆ ಗೆಡ್ಡೆ ನೋಡಿಕೊಂಡು ಇದನ್ನೇ ಗಾಯ್ಸ್ ಗೆಡ್ಡೆ ಫುಲ್ ಒಂದು 20 ಕುಂಟೆಗೇನೋ ನೆಟ್ಟಿದ್ದಾರೆ ಗೆಡ್ಡೆನ. ರೈಡ್ ಸಿಕ್ಕಿದ್ರೆ ಪರವಾಗಿಲ್ಲ, ರೈಡ್ ಸಿಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಗೈಸ್ ಇವಾಗ ಗದ್ದೆ ಎಲ್ಲ ಒಂದು ರೌಂಡು ಸುತ್ತಾಡ್ಕೊಂಡು ಹೋಗೋಣ. ಸುಮ್ಮನೆ ಡೈಲಿ ಮನೆಯಿಂದ ಎದ್ಮೇಲೆ ಹಸು ಎಲ್ಲ ಕಟ್ಟಾಕಿ ಕಸ ಎಲ್ಲ ಸುರಿದು ಕರುಗೆ ತಿಂಡಿ ಕೊಟ್ಟು ಮತ್ತು ಹೊರಗಡೆ ಬಂದು ಆಚೆ ಎಲ್ಲ ಇದು ಮಾಡಿ ಗದ್ದೆ ಹತ್ರ ಬಂದು ಡೈಲಿ ಒಂದೊಂದು ರೌಂಡು ಗದ್ದೆ ಹತ್ರ ಹೋಗ್ತೀನಿ. ಸುಮ್ಮನೆ ನಾವು ರೈತರಾಗಿರೋದ್ರಿಂದ ಗದ್ದೆ ಹಂಗೆ ಬಿಡೋಕ್ಕಾಗಲ್ಲಲ್ವ. ಗದ್ದೆ ಹತ್ರ ಡೈಲಿ ಒಂದು ರೌಂಡ್ ಹೋಗಿದ್ದು ಸ್ವಲ್ಪ ಮಳವಳ್ಳಿಗೆ ಹೋಗೋದಿದೆ. ಮಳವಳ್ಳಿಗೆ ಹೋಗಿದ್ದು ಹಾಗೆಯೇ ಮೈಸೂರಿಗೆ ಹೋಗಬೇಕು. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಸ್ವಲ್ಪ ಕೆಲಸಗಳಿದೆ. ಮತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ರಾಯರ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿಂದ ಮೈಸೂರಿಗೆ ಹೋಗಿದ್ದು, ಮೈಸೂರಿಂದ ಮಳವಳ್ಳಿಗೆ ಬಂದು ಮಳವಳ್ಳಿಲಿ ಸ್ವಲ್ಪ ಕೆಲಸ ಇದೆ. ಅದಾದಮೇಲೆ ಗೈಸ್ ಒಂದಷ್ಟು ತೈಲೆ ಮರಗಳೈತೆ ನಮ್ಮ ಹತ್ರ. ಆ ತೈಲೆ ಮರಗಳನ್ನ ಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಬಿಟ್ಟು ಮತ್ತು ಒಂದೊಂದು ಹೊಸದೊಂದು ಬೋರ್ವೆಲ್ ಪಾಯಿಂಟ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಇವಾಗ ಒಂದು ಸಲ ಗೆಡ್ಡೆ ಬೆಳೆದ್ವಿ, ಗೆಡ್ಡೆ ಲಾಸ್ ಆಯಿತು. ಅದಾದಮೇಲೆ ನೆಕ್ಸ್ಟು ಜೋಳ ಲಾಸ್ ಆಯಿತು. ಅದಾದಮೇಲೆ ತೈಲೆ ಮರಗಳು ಕೊಟ್ಬಿಟ್ಟು ಒಂದು ಬಾಗೆ ಮರ ಇದೆ, ಬಾಗೆ ಮರನೂ ಕೊಟ್ಬಿಟ್ಟು ನಮ್ಮ ಇಲ್ಲಾದರೂ ಇಲ್ಲೇ ಗದ್ದೆಲ್ಲೇ ಯಾವ್ದಾದ್ರು ಹೊಸ ಇದನ್ನೇ ಬೋರ್ವೆಲ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಯಿಂಟಿಗೆ ಮಾತ್ರ ಅಮೌಂಟ್ ಖರ್ಚಾಗುತ್ತೆ. ಬೋರ್ವೆಲ್ಗೆ ಮತ್ತು ಪೈಪ್ ಕೆಳಗೆಲ್ಲ ಏನು ಅಮೌಂಟ್ ಖರ್ಚಾಗಲ್ಲ. ಅದೇ ಪೈಪ್ ಇರುತ್ತಲ್ಲ, ಅದೇ ಪೈಪ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ. ತೈಲೆ ಮರ ಮತ್ತು ಬಾಗೆ ಮರ ಇದೆ, ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇದೆ, ಅದೆಲ್ಲ ಸೇರಿಸಿ ಒಂದು ಬೋರ್ವೆಲ್ ತಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬೋರ್ವೆಲ್ ತಗ್ಸಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ. ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಗದ್ದೆ ಹತ್ರ ಒಂದು ಬೋರ್ವೆಲ್ ಇತ್ತು. ಆ ಬೋರ್ವೆಲ್ ಇವಾಗ ಏನೂ ಬರ್ತಾಯಿಲ್ಲ, ನೀರು ಕರೆಕ್ಟಾಗಿ ಬರ್ತಾಯಿಲ್ಲ. ಹೊಸ ಬೋರ್ವೆಲ್ ತಗ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅದು ತೆಗಿಸ್ತೀನಿ ಸ್ನೇಹಿತರೆ. ಅದು ಯಾವಾಗ ಅಂದರೆ ಗೊತ್ತಿಲ್ಲ, ನೋಡೋಣ. ಅಮ್ಮನಿಗೂ 2-3 ಸಲ ಹೇಳಿದೆ ತೆಗ್ಸ್ಕೊಳ್ಳೋಣ, ತೆಗೆಸ್ಕೊಂಡು ಕೊಬ್ಬು ಇಲ್ಲ ಏನೋ ಮಾಡೋಣ ಅಂತಂದೆ. ಅವರಂತಾರೆ ಆರಂಭದಲ್ಲಿ ಏನೂ ಇಲ್ಲ, ಸುಮ್ಮನೆ ಬೇಡ, ಸುಮ್ಮನೆ ಬಂಡವಾಳ ಹಾಕ್ಬೇಡ ಅಂತಂತಾರೆ. ಮಾಡಬೇಕಲ್ವ. ಇದೇ ಬೋರ್ವೆಲ್ ಸ್ನೇಹಿತರೆ, ನಮ್ಮ ತಂದೆಯವರಿದ್ದಾಗ ತೆಗ್ಸಿದ್ದಿದ್ದು ಬೋರ್ವೆಲ್ ಇದು. ಇದೇನೇ ಸ್ನೇಹಿತರೆ ನಮ್ಮ ಗದ್ದೆಯಲ್ಲಿ ಅವಾಗ ತೆಗ್ಸಿದ್ದು ಬೋರ್ವೆಲ್, ನಮ್ಮ ಅಪ್ಪ ಇದ್ದಾಗ. ಇದನ್ನ ತೆಗ್ಸೋಕ್ಕೆ ನಮ್ಮ ಚಿಕ್ಕಪ್ಪ ಅವರಿದ್ದಾರೆ ಮೈಸೂರಲ್ಲಿ, ಅವರೇ ನಮಗೆ ಸಪೋರ್ಟ್ ಮಾಡಿದ್ದವಾಗ. ಗದ್ದೆ ಮಡಿಕೊಂಡು ನಿಮ್ಮ ಹತ್ರ ಬೋರ್ವೆಲ್ ಇಲ್ಲದೆ ಯಾವ ಥರ, ಸುಮ್ಮನೆ ಒಂದು ಬೋರ್ವೆಲ್ ಹಾಕ್ಸಿ ಗದ್ದೆಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ಬೋರ್ವೆಲ್ನ ತೆಗ್ಸಿದ್ರು. ಇವಾಗ ಅದು ಏನಂದರೆ ನೀರು ಬರ್ತಾಯಿತ್ತು ಚೆನ್ನಾಗೇ. ಅವಾಗೆಲ್ಲ ನಮ್ಮ ಚಿಕ್ಕಪ್ಪ ಅವ್ರಿಗೆ, ನಮಗೆ ಮತ್ತು ನಮ್ಮ ಅಣ್ಣವ್ರಿಗೆ ಎಲ್ಲರಿಗೂ ಇದೇ ಮೇಂಟೈನ್ ಆಯ್ತಿದ್ದು. ಅದಾದಮೇಲೆ ಒಂದು ಪಕ್ಕದಲ್ಲಿ ಒಂದು 100 ಮೀಟ್ರ್ ಗ್ಯಾಪ್ ಇಲ್ಲ ಒಂದು ಬೋರ್ವೆಲ್ ತೆಗಿಸ್ತಾರೆ. ಅವರು ಏನು ಫಸ್ಲು ಮಾಡಲ್ಲ ಕರೆಕ್ಟಾಗಿ. ಅವಾಗೇನಾಯಿತು ಅಂದರೆ ನೀರ್ದು ಒಂದೇ ಸಲ ಅದಕ್ಕೆ ಸಿಗಾಕೊಂಡ್ಬಿಟ್ಟು ಇವಾಗ ನೀರು ಕೂಡ ಬರ್ತಾಯಿಲ್ಲ ನಮಗೆ, ಕರೆಕ್ಟಾಗಿ ನೀರು ಕೂಡ ಬರ್ತಾಯಿಲ್ಲ. ಅದಕ್ಕೋಸ್ಕರ ಹೊಸ್ತು ತಕ್ಷಣ ಆ ಗದ್ದೆಲಿ ಅಥವಾ ಕೆಳಗಡೆ ಗದ್ದೆಲಿ ಎಲ್ಲಾದರೂ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ತೆಗಿಸ್ತೀನಿ. ಅಮ್ಮನ ಕೇಳ್ತಾಯಿದ್ದೀನಿ ಫುಲ್ಲು. ಅಮ್ಮ ಏನೋ ಬೇಡ ಅಂತಂತವ್ರೆ. ಹೆಂಗಾರು ಮಾಡಿ ರಿಕ್ವೆಸ್ಟ್ ಮಾಡಿ ತಗ್ಸೋಣ ಸ್ನೇಹಿತರೆ. ನನ್ನ ತಂಗಿ ಮನೆಗೆ ಬಂದೆ ಸ್ನೇಹಿತರೆ. ಏನಕ್ಕಂದರೆ ನಾಷ್ಟ ಮಾಡಿದ್ದೀನಿ ಅಂತ ಹೇಳಿದ್ಲು, ಅದಕ್ಕೋಸ್ಕರ ಬಂದೆ ನಾಷ್ಟ ತಿನ್ಕೊಂಡು ಹೋಗೋಣ ಅಂತ. ನೋಡೋಣ ಏನು ಮಾಡಿದ್ದಾಳೆ ಅಂತ, ನೋಡೋಣ ಏನು ನಾಷ್ಟ ಮಾಡಿದ್ದಾಳೆ ಅಂತ. ಬರೋ ಅಷ್ಟರಲ್ಲಿ ಒಳಗಡೆ ಎಲ್ಲ ನೀರು ಹಾಕ್ತಾರೆ. ಆಮೇಲೆ ಸ್ನೇಹಿತರೆ ಹಾಯ್ ಹಿಂಗೆ ಮನೇಲಿ ಬಾತ್ ಮಾಡಿದ್ರೆ ಗಾಯ್ಸ್, ಬಾತ್ನ ತಿಂತಾಯಿದ್ದೀನಿ. ಮತ್ತು ನೆನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಏನಂತಂದರೆ ಪಾಪಗೆ ಸಂದಾಗ್ಬಿಟ್ಟಿತ್ತು.
ನಾವು ಯಾರೂ ಇರಲಿಲ್ಲ. ನಾನು ಗದ್ದೆ ಹತ್ರ ಹೋಗಿದ್ದೆ ಸಂಜೆ ಒಂದು 6 ಗಂಟೆಲಿ. ಫೋನ್ ಮಾಡಿಬಿಟ್ಟು ಪಾಪಗೆ ಸಂದಾಗೈತೆ ಅಂತಂದರೆ, ಸಂದು ಅಂದರೆ ಏನೋ ಅಂತಲೇ ಗೊತ್ತಿಲ್ಲ. ನೆನ್ನೆನೇ ಗೊತ್ತಾಗಿದ್ದು ನಮಗೆ. ಫುಲ್ಲು ಕೈ ಕಾಲೆಲ್ಲ ಕೋಲ್ಡಾಗಿ ಕತ್ತೆಲ್ಲ ಒಂಥರ ಆಗಿ ಅವನಿಗೆ ಇದಾಗ್ಬಿಟ್ಟಿತ್ತು. ಇವಾಗ ಬಲ್ಗೋನೆ ಪುನಃ ಮೈಕೆ ಎಲ್ಲ ಅಲ್ಲಿ ಇವನಿಗೇನೆ ಸಂದಾಗಿದ್ದು. ಇವನಿಗೆ 1 ವರ್ಷದ ಮೇಲೆ 3 ತಿಂಗಳು. ಏನಂತಂದರೆ ಇಂಜೆಕ್ಷನ್ ಮಾಡಿಸಿದ್ವಿ. ಯಾವ್ದ್ರದ್ದು ವರ್ಷದ ಮೇಲೆ 3 ತಿಂಗಳದ್ದು ಒಂದು ಇಂಜೆಕ್ಷನ್ ಮಾಡಿಸಿದ್ವಿ. ಆ ಇಂಜೆಕ್ಷನ್ ಮಾಡಿಸಿದ್ಮೇಲೆ ಆ ಪವರ್ನ ತಡೆಯೋಕ್ಕಾಗದೆ ಬಾಡೀಲಿ ಎನರ್ಜಿ ಇಲ್ಲದೆ ಇರೋಕ್ಕೆ ಹಂಗೆ ಆಯ್ತಿದೆ ಅಂತಂದು ಡಾಕ್ಟ್ರುನೇ ಕರ್ಕೊಂಡೋಗಿದ್ವಿ ಸಿಸು ಹಾಸ್ಪಿಟಲ್ಗೆ. ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾಷ್ಟ ಎಲ್ಲ ಮಾಡಿಬಿಟ್ಟು ಸ್ನೇಹಿತರೆ ಇವಾಗ ರಾಯರ ದೇವಸ್ಥಾನಕ್ಕೆ ಹೋಗಬೇಕು. ರಾಯರ ದೇವಸ್ಥಾನಕ್ಕೆ ಹೋಗಿದ್ದು ಮೈಸೂರಿಗೆ ಹೋಗಬೇಕು. ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ. ಮೈಸೂರಲ್ಲಿ ಕೆಲಸ ಮುಗಿಸ್ಕೊಂಡು ಸ್ನೇಹಿತರೆ ಮಳವಳ್ಳಿಗೆ ಹೋಗಬೇಕು. ನಮ್ಮ ಕಾರ್ತಿಯವರು ಬೀಡ್ನಳ್ಳಿಲಿ ಒಂದು ಜಾನು ಅಂತ ಹಸು ಇತ್ತು, ಆ ಹಸುನ ತಗೋಬೇಕು ನಮ್ಮ ಕೋಟೆ ರಾಣಿ ಟೀಮ್ಗೆ ಅಂತ ಹೇಳಿದರು. ಸರಿ ಆಯಿತು ಬರ್ತೀನಿ ಮಗ, ವೀಡಿಯೋ ಮಾಡ್ತೀನಿ ಅಂತಂದೆ. ಸರಿ ಬಾ ಅಂತ ಹೇಳೋರೆ. ಮತ್ತು ನಮ್ಮ ಜಾಕಿ ಗಣೇಶನವ್ರು ಕೂಡ ಒಂದು ಕರುನ ತಮಿಳ್ನಾಡು ಕೊಡ್ತಾಯಿದ್ದಾರೆ. ಯಾರ್ದಪ್ಪ ಕರು ಅಂತಂದರೆ ನಮ್ಮ ಮಳವಳ್ಳಿ ಮನೋಹಣ್ಣವ್ರದ್ದು ಕರು. ಅದು ಒಂದು 4 ರಿಂದ 5 ಕಣ ಚಗಡಿ ಗಾಡಿ ಆಡಿತ್ತು. ಅದೊಂದು ಕರುನ ಸೇಲ್ ಮಾಡೋದಿದೆ ಇವತ್ತು ಅಂತ ಹೇಳಿದರು. ಸರಿ ಅಣ್ಣ ಆಯಿತು ಬರ್ತೀನಿ ಅಂತ ಹೇಳಿದ್ದೀನಿ. ಅದು ಒಂದು 4-5 ಕಣ ಹಾಕಿದರು ಸ್ನೇಹಿತರೆ. ಮನೋಹಣ್ಣವ್ರ ಕರುನ ದಳಪತಿ ಅಂತ ಹೆಸರು ಇರೋ ಕರುನ ಒಂದು ನಾಗಮಣಿ ಜೊತೆಗೆ ಮತ್ತು ಒಳ್ಳೊಳ್ಳೆ ಕರುಗಳ ಜೊತೆಗೆ ಹಾಕಿದ್ರು. ಒಂದು 2-3 ಪ್ರೈಸ್ ಆಗಿತ್ತು ಅದಕ್ಕೆ. ಇವಾಗ ಕರುನ ಸೇಲ್ ಕೊಡ್ತಾಯಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು ಸ್ನೇಹಿತರೆ. ಇದೇ ನಮ್ಮ ಕರಿಕಲ್ ಬರಲಾಗಿರೋದು ಈಸರ್ ಅಂತ ಪೆಟ್ರೋಲ್ ಬಂಕು. ಇಲ್ಲ ಯಾವಾಗಲೂ ನಾವು ಪೆಟ್ರೋಲ್ ಹಾಕ್ಸೋದು. ನಾನು ಹೋಗೋಷ್ಟರಲ್ಲಿ ಒಂದ್ಸಲಿ ಟ್ರೈ ಮಾಡಿದ್ರು ಸ್ನೇಹಿತರೆ. ನಾಳೆ ಕಿಡಿಯೋಕ್ಕೇನೋ ಟ್ರೈ ಮಾಡಿದ್ರಂತೆ. ನಡಿಗೆ ಹಗ್ಗ ಹಾಕ್ಬೇಕು ಬರೋ ಟೈಮಲ್ಲಿ ಈ ಕಡೆ ಕಿತ್ಕೊಂಡು ಬಂದ್ಬಿಟ್ಟಿತ್ತು. ಸರಿ ಆಯಿತು ಬಾ ಮಗ ಅಂದ್ಬಿಟ್ಟು ಹೋದ್ವಿ. ರೇಸ್ ಹಸುಗಳಿಗೆ ಮತ್ತು ಒಳ್ಳೆ ಜಾತ್ರೆ ಹಸುಗಳಿಗೆಲ್ಲ ಚೆನ್ನಾಗಿ ನಾಳ ಕಟ್ತಾರೆ ಇವರು. ಬನ್ನೂರವರು ಜಕೀರ್ ಅಂತ. ಸ್ವಲ್ಪ ಬ್ಯುಸಿ ಇರ್ತಾರೆ, ಕಾಲ್ ಮಾಡಿದಾಗ ಬರೋಲ್ಲ. ಮತ್ತು ಹೇಳಿದ ಟೈಮಿಗೆ ಕರೆಕ್ಟಾಗಿ ಇದು ಮಾಡೋಕ್ಕಾಗ್ತಿಲ್ಲ. ಇವಾಗ ಸ್ವಲ್ಪ ಜಾಸ್ತಿ ಆದರೂ ಸರ್ ಎಲ್ಲ ಏನಕ್ಕಂದರೆ ಇವಾಗ ನಾನು ತಮಿಳ್ನಾಡುವರೆಗೂ ಹೋಗಿ ನಾಳ ಕಟ್ಟಬೇಕು. ತಮಿಳ್ನಾಡಲ್ಲಿ ಹೋಗಿ ನಾಳ ಕಟ್ತಾಯಿದ್ದೀನಿ. ಇವಾಗ ಮೊನ್ನೆ ಕೂಡ ತಮಿಳ್ನಾಡಿಗೆ ಹೋಗಿದ್ದೆ. ಇವಾಗ ಏನಕ್ಕಂದರೆ ರೇಕ್ಲಾ ರೇಸ್ಗೆ ಇಲ್ಲಿಂದ ಹೋಗಿರೋ ರೇಕ್ಲಾ ರೇಸ್ ಕರುಗಳಿಗೆಲ್ಲ ನಾನೇ ಕಟ್ತಾ ಇರೋದು ಅಂತಂದ್ಬಿಟ್ಟು ಗೊರ್ಸೋ ರೇಖೆ ಕುಳ್ಳ ಸಾರ್ಪ್ ಅಂತ ಅಕ್ಕಳಿಂದ ಕಟ್ತಿದ್ದೀವಿ. ಇಲ್ಲಿ ಯಾರ ಕೈಲಿ ಅದು ಹಿಡಿಯೋಕೆ ಐತಾರಲ್ಲ, ಈಗ ಕಂಜಿನ ಹಿಡಿಯೋಕ್ಕೆ ಬಾಬೋಣ ಬಂದವರ ನೋಡಿ. ಒಂದು ಹಾಗೆ ಇಲ್ಲಿಗೆ ತಾವ ಮುಂದೆ ಗಾಯ್ಸ್ ಯಾವತ್ತೂ ಆ ಥರ ಅಷ್ಟು ಗಲಾಟೆ ಮಾಡಿಲ್ಲ. ಅದು ಎರಡಲ್ಲಿ ಕರು ಇದ್ದಾಗ್ಲಿಂದನೂ ತಂದಿದ್ದದನ್ನು ನಾವೇ ನೋಡಿದ್ದೀವಿ. ಯಾವತ್ತೂ ಇಷ್ಟು ಗಲಾಟೆ ಮಾಡಿಲ್ಲ. ಅದೇನಂದರೆ ಅವ್ನು ಬೆಳಿಗ್ಗೆ ಬರೋಕ್ಕೆ ಹೇಳಿದ್ರಂತೆ, ಬೆಳಿಗ್ಗೆ ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಬಂದವ್ರೆ. ಬಟ್ ಅದಕ್ಕೋಸ್ಕರ ತುಂಬ ಗಲಾಟೆ ಮಾಡ್ತಾಯಿತ್ತು. ಅದಕ್ಕೆ ಅವನಂತ ಅಂದರು ಯಾವತ್ತು ಈ ಥರ ಮಾಡಿಲ್ಲ ಅಣ್ಣ ಅಂತಂದರು. ಆಮೇಲೆ ಹುಡುಗರೆಲ್ಲ ಜಾಸ್ತಿ ಜನ ಸೇರ್ಕೊಬಿಟ್ವಿದ್ವಿ ಸ್ನೇಹಿತರೆ. ಒಂದು 7-8 ಒಂದು 10 ಜನ ಜಾಸ್ತಿನೇ ಇದ್ದರು. ಒಂದು 10-15 ಜನನೇ ಇದ್ದರು ಎಲ್ಲ ಹುಡುಗರೆಲ್ಲ. 10-15 ಜನ ಹುಡುಗರು ಸೇರ್ಕೊಂಡಿದ್ದಾಗಲಿಂದ ಸ್ವಲ್ಪ ಗಾಬರಿ ಆಗಿ ಅದು ನಾಳೆಗೆ ಬೀಳ್ತಾ ಇರಲಿಲ್ಲ. ಇಲ್ಲಾಂದರೆ ನಮ್ಮ ಹೇಮಂತು ಮತ್ತು ರಾಜು ಮತ್ತು ಇನ್ನೊಂದು ಇಬ್ಬರು ಇದ್ದಾರೆ, ಅವರಿದ್ದರೆ ಆರಾಮಾಗಿ ನಾಳೆಗೆ ಬೀಳುತ್ತೆ. ಅದು ಗಾಬರಿ ಆಗಿರೋದ್ರಿಂದ ನಾಳೆಗೆ ಬೀಳ್ತಿರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಅದು ನಾಳೆಗೆ ಬೀಳಲ್ಲ ಅಂತಲ್ಲ, ಬೀಳುತ್ತೆ ನಾಳೆಗೆ. ಸ್ವಲ್ಪ ಜನ ಕಂಡ್ರೆ ಗಾಬರಿ ಆಗುತ್ತೆ ಅಷ್ಟೇ. ಅದು ಹುಡುಗರೆಲ್ಲ ಜಾಸ್ತಿ ಜನ ಇದ್ರೆ ನಾಳೆಗೆ ಬಿದ್ದಿಲ್ಲ ಅಂತ ಒಬ್ರಿಗೊಬ್ರು ಫೋನ್ ಮಾಡ್ಕೊಬಿಟ್ಟವ್ರೆ. ಅದು ಸ್ವಲ್ಪ ಗಾಬರಿ ಆಗಿ ನಾಳೆಗೆ ಬೀಳ್ತಿರಲಿಲ್ಲ. ಆಮೇಲೆ ಫೈನಲ್ ಆಗಿ ನಾಳೆಗೆ ಬೀಳಿಸ್ತೀವಿ ಸ್ನೇಹಿತರೆ. ಇವರು ನಮ್ಮ ತಳಿ ಬಾಬುಣ್ಣವರು ಸ್ನೇಹಿತರೆ. ಇವಾಗ ರೇಸಲ್ಲೂ ಅಷ್ಟೇ ಗಲಾಟೆ ಮಾಡೋ ಹಸುಗಳನ್ನ ಹಿಡಿದುಕೋತಾರೆ. ಮತ್ತು ಇವಾಗಲೂ ಅವ್ರನ್ನೇ ಕರೆಸಿದ್ವಿ ಕೊನೆಯಲ್ಲಿ.
ಅದು ಯಾವತ್ತಿಷ್ಟು ಗಲಾಟೆ ಮಾಡೇ ಇಲ್ಲ ಸ್ನೇಹಿತರೆ. ನಾನು ಹೇಳಲ್ ಕರುವಿಂದನೂ ನೋಡಿದ್ದೀನಿ ಅದನ್ನ. ಅದು ಕಂಜನ್ ಅಂತ ಹೆಸರು ಇದಕ್ಕೆ. ಅದು ಯಾವತ್ತೂ ಅಷ್ಟು ಗಲಾಟೆ ಮಾಡೇ ಇಲ್ಲ. ಆಮೇಲೆ ಬಾಗೋಣ ಅದು ಏನಂದರೆ ಮೂಗು ಥರ ಇಟ್ಕೋತಾರೆ ಅನ್ನೋದೊಂದು ಭಯ ಅದಕ್ಕೆ. ಇನ್ನೊಂದು ಅದಕ್ಕೆ ಭಯ ಇರೋದು ಮೂಗು ಥರ ಇಟ್ಕೊಬಿಡ್ತಾರೆ ಅಂತ ಭಯ ಅದಕ್ಕೆ. ಅದಾದಮೇಲೆ ಎಲ್ಲ ಸೇರಿಕೊಂಡು ಕೆಡಿತೀವಿ ಹಸುನ. ಕೆಡಿದ್ಮೇಲೆ ಸ್ನೇಹಿತರೆ ಅದೇನು ಮಾಡ್ತಾರೆ, ಕತ್ತು ಮುರಿ ಟೈಮಲ್ಲಿ ಸ್ವಲ್ಪ ಲೂಸ್ ಬಿಟ್ಬಿಡ್ತಾರೆ ಒಬ್ಬರು. ಆವಾಗ ಸ್ವಲ್ಪ ಇನ್ನೂ ಗಾಬರಿಯಾಗಿ ಉಂಟಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಇದು ಮಾಡಿದಾಗ ಸ್ನೇಹಿತರೆ ಆರಾಮಾಗಿ ಬೀಳುತ್ತೆ ಅದು ಹಸು. ಏನೂ ಮಾಡಲ್ಲ, ಸುಮ್ಮನೆ ಆರಾಮಾಗಿ ಸೈಲೆಂಟಾಗಿ ಬೀಳುತ್ತೆ ನೋಡಿ. ಕಿತ್ಕೊಂಡು ಹೋದ್ಮೇಲೆ ಸ್ನೇಹಿತರೆ ಹಿಡ್ಕೊಬತ್ತೀವಿ. ಅದಾದಮೇಲೆ ಏನೂ ಗಲಾಟೆ ಮಾಡಲ್ಲ ಸ್ನೇಹಿತರೆ ಅದು. ಕಂಜನ್ ಏನೂ ಗಲಾಟೆ ಮಾಡಲ್ಲ. ಏನಂದರೆ ಜಾಸ್ತಿ ಜನ ಇದ್ದರು ಮತ್ತು ಒಂದು 2-3 ಸಲ ಹಗ್ಗ ಹಾಕಿ ಇದು ಮಾಡಿದ್ರು ಅಂತ ಇದಾಗಿತ್ತು. ಅದಾದಮೇಲೆ ಕೆಡ್ದಿದಾಗ ಅಲ್ಲಿ ಹಗ್ಗನ ಫ್ರೀ ಬಿಟ್ಬಿಡ್ತಾರೆ. ಮುಖ ಫ್ರೀ ಬಿಟ್ಬಿಟ್ಟಾಗ ಇನ್ನು ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಅವಾಗಲೂ ಬಿಟ್ಬಿಡ್ತಾರೆ. ಇವಾಗ ನೋಡಿ ಏನೂ ಮಾಡಲ್ಲ, ಸುಮ್ಮನೆ ಸೈಲೆಂಟಾಗಿ ಬಿತ್ಕೊಳ್ಳುತ್ತೆ ಹಸು. ಅದಾದಮೇಲೆ ಕಾಲನ್ನ ನೀಟಾಗಿ ಕಟ್ಬಿಟ್ಟು ಗುರ್ಸ್ನ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಜಕೀರ್ ಅಂತ ಇವಾಗ ತಮಿಳ್ನಾಡುವರೆಗೂ ಹೋಗ್ತವ್ರಂತೆ. ನನಗೂ ಗೊತ್ತಿಲ್ಲ, ನಾನು ಕೇಳಿದೆ. ಇವಾಗೇನು ಫೋನ್ ಮಾಡಿದ್ರು ಬರಲ್ವಲ್ಲ, ಅದಕ್ಕೆ ಇವಾಗ ತಮಿಳ್ನಾಡು ಸೈಡ್ಗೆಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಹೌದಾ ಅಣ್ಣ, ಸರಿ ಆಯಿತು ಅಂತ ಹೇಳಿದ್ದೀನಿ. ಇವಾಗ ನೆಕ್ಸ್ಟು ನಮ್ಮ ಹಸುಗೂ ನಾಳ ಎಲ್ಲ ಕೀಳಿಸ್ಬೇಕು. ಬರೋಕ್ಕೆ ಹೇಳಿದ್ದೀನಿ. ಮತ್ತು ನಮ್ಮ ಅಣ್ಣವ್ರದ್ದು ಕರು ಇದೆ, ಆ ಕರುಗೂ ನಾಳ ಕೀಳಿಸ್ಬೇಕು ಸ್ನೇಹಿತರೆ. ಅದಾದಮೇಲೆ ಇವಾಗ ಅವ್ರು ನಾಳೆ ಯಾವ ಥರ ಕಟ್ತಾರೆ ಅಂತ ವೀಡಿಯೋ ಹಾಕ್ತೀನಿ ನೋಡಿ ಸ್ನೇಹಿತರೆ. ಯಾರಲ್ಲ ಇವೊಬ್ಬ ನಾವಿಬ್ರು ಇನ್ನೊಂದಿಬ್ರು ಇರು ಅಷ್ಟೇ. ಇವತ್ತು ಜಾಸ್ತಿ ಜನ ಆದ್ರಲ್ಲ ಪಲ್ಸರ್ ನೋಡ್ಬಿಡ್ತಲ್ಲ ಅದು ಕರೆಂಟ್ ಪ್ಲಾನೆ ಕೊಟ್ಬಿಟ್ಟಿದ್ದೀನ. ಕರೆಂಟ್ ಎಲ್ಲ ಕಮ್ಮರಿಯೋ ಇದು ಯಾವುದೋ ಬೆಳಗ ನಡೀತಿಲ್ಲ. ಅದೇ ಒಂದು ರೈಸ್ ರೆಸ್ಟ್ ಸಿಕ್ಕಿದ ರೌಂಡ್ ಆದ್ಮೇಲೆ ನಿಲ್ರು 12 1 ಗಂಟೆ 3 ಗಂಟೆ ಆಗೋದು ರೇಸು ಮೇಯ್ಸುದು ಯಾಕೆ ನಾವು ಶ್ರಮ ಬಿದ್ದು ಈಗ ಅರ್ಧ ಗಂಟೆ ಎಷ್ಟು ನನಗೆ ಎಷ್ಟಾಗಿರುತ್ತೆ ಗೊತ್ತಾ ಅವ್ನಿಗೆ. ಅದಕ್ಕೆ ಕಪ್ಪ ನಾವು ಫೋನ್ ಮಾಡಿದ್ರೆ ಇವಾಗ ನಮ್ಗೆ ಎಲ್ಲಿ ಬರೋಲ್ಲ ನೀನು. ಅದಕ್ಕೆ ಕಲ ಬರೋಣ ಇವಾಗ. ಇದು ಕುಂದುಕೊಳ್ಳಿ ಕಪಲ್ದು ಭೈರವಿ ಕಪ್ಪೆತ್ತು ಇದು ಗಿರಣನ್ ಕರಿಯ ಹೊಡಿತಲ್ಲ ಅದು. ಅದಕ್ಕೆ ಕಟ್ಟಕ್ಕೆ ಹೋಗಿದ್ನಲ್ಲ ನಾನು ಹೋಗಿದ್ಯಾ ಕೊಯಮತ್ತೂರ್ಗೆ. ಕೊಯಮತ್ತೂರ್ ಅದು ಕೊಯಮತ್ತೂರ್ ಇಲ್ಲ ಒಳಗೆ ಮಾಡ್ರ ಕೊಯಮತ್ತೂರು ಕರ್ನಾಟಕದ ಬಾಡ್ರೆ ಗುರು ನಮ್ ಅವ್ರು ಹೇಳ್ತಾ ಇದ್ರು ಸ್ನೇಹಿತರೆ. ಇವಾಗ ಕೊಯಮತ್ತೂರಲ್ಲಿ ಹೋಗಿ ಕಟ್ಟಿದೆ. ಯಾವುದಂದ್ರೆ ನಮ್ಮ ಹೊಸದಾಗಿ ರೇಸ್ ಗಾಡಿಗಳೆಲ್ಲ ಮಾಡಿಸಿದ್ರಲ್ಲ ಭೈರವಿ ಅವರು, ಅವ್ರ ಹತ್ರ ಒಂದು 09 ಕರಿಯ ಅಂತ ಇತ್ತು. ಅದನ್ನ ತಮಿಳ್ನಾಡಿಗೆ ಕೊಟ್ಟಿದ್ರು. ಇವ್ರು ಹೋಗಿ ನಾಳೆ ಕಟ್ಟಿದ್ಮೇಲೆ ನಮ್ಮ ನಾಳಕ್ಕೆ ಅದು ಅಡ್ಜಸ್ಟ್ ಆಗಿ ಫಸ್ಟ್ ಪ್ರೈಸ್ ಹೊಡೆದಿದೆಯಂತೆ. ಮತ್ತು ನೀವೇ ನೋಡಿ ಎಷ್ಟು ನೀಟಾಗಿ ನಾಳಗಳನ್ನ ಕಟ್ಟಿ ಮೇಲ್ಗಡೆ ಫೈಲ್ ಬರುತ್ತಲ್ಲ, ಫೈಲ್ ಬರುತ್ತಲ್ಲ, ಅದರಲ್ಲಿ ಫೈಲಲ್ಲೆಲ್ಲ ಉಜ್ಜಿ ಮೊಳೆ ಯಾವುದು ಇರಬಾರ್ದು ಅಂತ, ಎಷ್ಟು ನೀಟಾಗಿ ತಿರುಳಿಗೆ ಬೀಳಬಾರ್ದು ಅಂತ ಎಷ್ಟು ನೀಟಾಗಿ ಹೊಡಿತಾರೆ ನೋಡಿ. ಬಟ್ ಸ್ವಲ್ಪ ಲೇಟ್ ಆದ್ರೂ ನೀಟಾಗಿ ಕಟ್ತಾರೆ. ನಿಮ್ಗೆ ಯಾವ್ದಾದ್ರು ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಇವಾಗ ನಾಳೆ ಎಲ್ಲ ಕಟ್ಸ್ಬಿಟ್ಟು ಸ್ನೇಹಿತರೆ ಮೇಲ್ಗಡೆಗೆ ಹೇಳಿಸ್ತೀವಿ. ಏನಂದರೆ ಸ್ವಲ್ಪ ಕಾಲೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ಅವರು ಕಾಲುಗಳೆಲ್ಲ ಸ್ವಲ್ಪ ಕೈಲಿ ಉಜ್ತಾರೆ. ಅವಾಗಲೂ ಏನೂ ಮಾಡಲ್ಲ, ಸೈಲೆಂಟಾಗಿರುತ್ತೆ. ಅದು ಏನಂದರೆ ಇವತ್ತು ಜಾಸ್ತಿ ಜನ ಸೇರಿದ್ರು ಅಂತ ಹಂಗೆ ಮಾಡ್ತಾಯಿದ್ದೆ. ಅವ್ರು ಒಂದು 3 ಜನ 4 ಜನ ಸೇರಿಕೊಂಡೆ ದನ ಬೀಳಿಸ್ತಾ ಇದ್ರು ಅದನ್ನ ನಾಳಕ್ಕೆ. ಇವತ್ತೇನೋ ಸ್ವಲ್ಪ ಗಲಾಟೆ ಮಾಡಿದೆ ಅಷ್ಟೇ. 19ಕ್ಕೆ ರೇಸ್ ಇದೆ, ಭಾನುವಾರ ರೇಸ್ ಇದೆ. ಇನ್ನು 3-4 ದಿನ ಅಷ್ಟೇ ಅದಕ್ಕೆ ರೆಸ್ಟ್ ಇರೋದು. ನಾಳೆ ಎಲ್ಲ ಬಿದ್ದೋಗಿದ್ದು ಅಂದ್ಬಿಟ್ಟು ನಾಳೆ ಓಡಿಸಿದ್ವಿ. ಇವಾಗೇನೂ ಇಲ್ಲ, ಇವಾಗ ಆರಾಮಾಗಿ ರೆಡಿ ಆಗಿದೆ ಹಸು.
ಕಂಜನ್ಗೆ ನಾಳೆ ಎಲ್ಲ ಕಟ್ಟಿಸ್ಬಿಟ್ಟು ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗಿದ್ದು ಮಳವಳ್ಳಿಗೆ ಹೋಗೋಣ ಅಂತ ಹೋದೆ. ದೇವಸ್ಥಾನ ಬಾಗ್ಲಾಕ್ಬಿಟ್ಟಿತ್ತು. ಇನ್ನು ಸಂಜೆ ಬರೋಣ ಅಂತ ಅಂದ್ಬಿಟ್ಟು ಮನೋಹಣ್ಣವ್ರಿಗೆ ಫೋನ್ ಮಾಡಿದ್ದೆ. ವ್ಯಾಪಾರಕ್ಕೆ ಬಂದವರೇ ತಮಿಳ್ನಾಡವರು ಅಂತಂದ್ರಲ್ಲ, ಅದಕ್ಕೆ ಮಳವಳ್ಳಿಗೆ ಹೋದೆ ಸ್ನೇಹಿತರೆ ಡೈರೆಕ್ಟ್. ಮಳವಳ್ಳಿ ಮನೋಹಣ್ಣವ್ರ ಕರನ ಅಲ್ಲಾಗ್ದಿರೋ ದಳಪತಿ ಅನ್ನೋ ಕರನ ತಮಿಳ್ನಾಡಿಗೆ 4,75,000ಕ್ಕೆ ನಮ್ಮ ಮಂಡ್ಯ ಜಾಕಿ ಗಣೇಶಣ್ಣವರು ತಮಿಳ್ನಾಡಿಗೆ ಕೊಡಿಸಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕ ಸುತ್ತಲಿ ಯಾವ ಥರ ಚಕ್ರಿ ಗಾಡೀಲಿ ಹೆಸರು ಮಾಡ್ತು ಅದೇ ಥರ ತಮಿಳ್ನಾಡಲ್ಲೂ ಹೆಸರು ಮಾಡಲಿ ಅಂತ ಹಾರೈಸೋಣ ಸ್ನೇಹಿತರೆ. ಮುಂದೆ ತಮಿಳ್ನಾಡಲ್ಲೂ ಒಳ್ಳೆ ಹೆಸರಾಗಲಿ ಅಂತ ಹಾರೈಸೋಣ. ಜಾಕಿ ಗಣೇಶಣ್ಣವರು ಮಳವಳ್ಳಿ ಮನೋಹಣ್ಣವ್ರ ಕರನ 4,75,000ಕ್ಕೆ ತಮಿಳ್ನಾಡವ್ರಿಗೆ ವ್ಯಾಪಾರ ಮಾಡಿಕೊಟ್ಟಿದ್ದಾರೆ. ಆ ವ್ಯಾಪಾರ ಮುಗಿಸ್ಕೊಂಡು ಸ್ನೇಹಿತರೆ ನಾವು ಹೊರಟಿದ್ದೆ ಊರ ಕಡೆಗೆ ಸ್ನೇಹಿತರೆ. ಮಳವಳ್ಳಿಲಿ ವಿಡಿಯೋ ಎಲ್ಲ ಮಾಡ್ಕೊಂಡು ಸ್ನೇಹಿತರೆ ದೇವಸ್ಥಾನಕ್ಕೆ ಬಂದ್ವಿ. ಬನ್ನೂರಿಗೆ ರಾಯರ ದೇವಸ್ಥಾನ ಓಪನ್ ಆಗಿತ್ತು. ರಾಯರ ದರ್ಶನ ಮಾಡಿಕೊಂಡು ಮತ್ತು ರಾಯರದು ಮಂತ್ರಾಕ್ಷತೆ ಇಸ್ಕೊಂಡು ರಾಯರದು ಗಂಧ ಹಣೆಗೆ ಹಾಕ್ಕೊಂಡು ಸ್ನೇಹಿತರೆ ಅಲ್ಲಿಂದ ಮನೆ ಕಡೆಗೆ ಬಂದ್ವಿ. ಮತ್ತು ಅಲ್ಲಿ ಎಲ್ಲ ಏನಂತಂದರೆ ಬಿಸ್ಕೆಟ್ಗಳನ್ನ ತಂದು ಕೊಡ್ತಾರೆ ಸ್ನೇಹಿತರೆ. ಎಲ್ಲರೂ ಬಂದವ್ರು ಯಾರ್ಯಾದ್ರೂ ಬಿಸ್ಕೆಟ್ನ ತಂದು ಕೊಡ್ತಾರೆ. ಮತ್ತು ಇವಾಗ ನಮ್ಮ ಬನ್ನೂರಲ್ಲೂ ರಾಯರನ್ನ ದರ್ಶನ ಮಾಡೋಕ್ಕೆ ಜಾಸ್ತಿ ಜನ ಬರ್ತಾಯಿದ್ದಾರೆ. ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ನಾವು ಮನೆ ಕಡೆ ಹೊರಟ್ವಿ. ನಾನು ಹೊಸ್ದಾಗಿ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ. ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಿರೋದ್ರಿಂದ ನಿಮ್ಮ ಸಪೋರ್ಟ್ ಬೇಕು. ಮತ್ತು ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.